ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಡಗಲ್ ಸುರೇಶ್. ಇವತ್ತು ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗಲಿಕ್ಕೆ ಬಂದಿದ್ದೇನೆ. ಸರ್ವಜ್ಞ ಹೇಳಿದಂತೆ ಒಂದು ವಚನದಲ್ಲಿ ಹೇಳ್ತಾರೆ, ಗುರುಗಳಿಗೆ ಹಿರಿಯರಿಗೆ ಶಿರವಾಗಿ ಎರಗಿದರೆ ನರಸುರರು ಸಿರಿ ಸುರಿದು ಕೈಲಾಸ ಕರತಲಾಮಲ ಕವಕ್ಕು ಸರ್ವಜ್ಞ ಅಂತ. ಅಂದರೆ ಗುರುಗಳನ್ನು ಹಿರಿಯರನ್ನು ನಾವು ಗೌರವಿಸಿಬಿಟ್ರೆ ನಮಗೆ ನಮ್ಮ ಅಂಗೈಯಲ್ಲಿ ನಮ್ಮ ಕೈಲಾಸವನ್ನು ಕಾಣ್ಬೋದು ಅಂತ ಹೇಳ್ತಾರೆ. ಅಂತಹ ಶ್ರೇಷ್ಠ ಸ್ಥಾನ ನಾವು ಗುರುಗಳಿಗೆ ಮತ್ತು ಹಿರಿಯರಿಗೆ ಕೊಟ್ಟಿದ್ದೇವೆ. ಹಿರಿಯರ ಅನುಭವದ ನುಡಿಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂಥವುಗಳು. ಸೊ ಅಂತಹ ಒಂದು ಘಟನೆಯನ್ನು ನಾನಿವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅಂತ ಬಂದಿದ್ದೇನೆ. ಒಂದು ಮಠ ಇರುತ್ತೆ. ಆ ಮಠದಲ್ಲಿ ಒಬ್ಬ ಪುಣ್ಯ ಪುರುಷ ಸನ್ಯಾಸಿಯಾಗಿ ಸ್ವಾಮಿಯಾಗಿ ಆ ಒಂದು ಮಠವನ್ನು ನೋಡ್ಕೊಳ್ತಾ ಇರ್ತಾರೆ. ಅವರ ಶ್ರೇಷ್ಠ ನಡೆ ನುಡಿಯಿಂದಾಗಿ ಇಡೀ ಭಕ್ತ ಸಮೂಹ ಲಕ್ಷಾಂತರ ಜನ ಅವರನ್ನು ಅನುಸರಿಸ್ತಾ ಇರ್ತಾರೆ. ಸೊ ಅವರಲ್ಲಿ 100 ಜನ ಸನ್ಯಾಸಿಗಳು, 10 ಜನ ಬ್ರಹ್ಮಚಾರಿಗಳು ಆ ಮಠದಲ್ಲಿ ತುಂಬಿ ತುಳುಕುವಂತಹ ಒಂದು ವೈಭವ ಆ ಒಂದು ಕಾಲದಲ್ಲಿ ನಡೀತಾ ಇರುತ್ತೆ. ಆ ನಂತರ ಸ್ವಲ್ಪ ದಿನಗಳಲ್ಲಿಯೇ ಆ ಸ್ವಾಮಿಗಳು ಕಾಲವಾಗ್ತಾರೆ. ಆ ಕಾಲವಾದ ನಂತರ ಆ ಮಠದಲ್ಲಿ ಒಂದು ಮೊದಲಿನ ಇದ್ದಂತಹ ಒಂದು ಹೊಂದಾಣಿಕೆ ಅಲ್ಲಿ ಕಂಡು ಬರೋದಿಲ್ಲ. ಅಲ್ಲಿದ್ದಂಥವರಲ್ಲಿ ಅಂತಃಕಲಹ ಉಂಟಾಗಿ, ಅಧಿಕಾರದ ವ್ಯಾಮೋಹದಿಂದಾಗಿ ಅಲ್ಲಿದ್ದವರಲ್ಲಿಯೇ ಕಚ್ಚಾಟ, ಒಳಜಗಳ, ಒಂದು ದ್ವೇಷ ಮನೋಭಾವ ಅಲ್ಲಿ ಉಂಟಾಗುತ್ತೆ. ಅದರಿಂದ ಅಷ್ಟು ದಿನ ಇದ್ದಂಥ ಎಲ್ಲ ಸನ್ಯಾಸಿಗಳು ಮಠವನ್ನು ಬಿಟ್ಟು ದೂರವಾಗ್ತಾರೆ. ಹಾಗೆ ಅಷ್ಟೂ ಭಕ್ತ ಸಾಗರ ಮಠವನ್ನು ತ್ಯಜಿಸಿ ದೂರ ಹೋಗ್ಬಿಡ್ತಾರೆ. ಆ ಮಠ ಈಗ ಕೊನೆಗೆ ಹುಡ್ಕೊಂಡಿದ್ದು ಬರೀ 13 ಜನ ಮಾತ್ರ. ಆ 13 ಜನರಲ್ಲಿ ಯಾರೋ ಹಿರಿಯರೊಬ್ಬರು ಆ ಮಠದ ಒಂದು ಮೇಲ್ವಿಚಾರಣೆ ನೋಡ್ಕೊಳ್ತಿರ್ತಾರೆ. ಆದರೆ ಅವರನ್ನು ಕಂಡ್ರೆ ಕೆಲವರಿಗೆ ಅನುಮಾನ, ಎಲ್ಲರಿಗೂ ಕೂಡ ಒಂದು ರೀತಿ ದ್ವೇಷ, ಅಂತಃಕಲಹ ಇವು ಹೆಚ್ಚಾಗಿ ಕಂಡುಬಂದು ಕೊನೆಗೆ ಆ ಹಿರಿಯರಿಗೆ ಈ ಮಠ ಹೀಗಾಗೋಗ್ಬಿಡ್ತಲ್ಲ ಅಂತೇಳಿ ಚಿಂತೆಯಿಂದ ಒಂದು ಸಲ ಹರಿದ್ವಾರಕ್ಕೆ ಹೋಗ್ತಾರೆ. ಹರಿದ್ವಾರಕ್ಕೆ ಹೋಗಿ ಅಲ್ಲೊಬ್ಬರು ಗುರುಗಳನ್ನು ಭೇಟಿ ಮಾಡ್ತಾರೆ. ಆ ಗುರುಗಳ ಹತ್ರ ಹೋಗಿ ತಮ್ಮ ಮಠದ ಸ್ಥಿತಿಗತಿಗಳನ್ನೆಲ್ಲವನ್ನು ವಿವರಿಸಿ ಹೇಳ್ತಾರೆ. ಈ ಥರ ಆಗಿ ಹೋಗ್ಬಿಟ್ಟಿದೆ ನಮ್ಮ ಮಠದ ಪರಿಸ್ಥಿತಿ, ಏನು ಮಾಡಬೇಕು ನಾವು ಈ ಮಠವನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಕೇಳ್ತಾರೆ. ಆಗ ಆ ಗುರುಗಳು ಕಣ್ಮುಚ್ಚಿ ಧ್ಯಾನಿಸಿ ಯೋಚಿಸಿ ಒಂದು ಕ್ಷಣ ನಿಂತು ನಂತರ ಉತ್ತರವನ್ನು ಕೊಡ್ತಾರೆ. ನೋಡಿ, ನಿಮ್ಮ ಆಶ್ರಮವನ್ನು ಉದ್ಧಾರ ಮಾಡಲಿಕ್ಕೆ ಆ ಮಹಾವಿಷ್ಣುವೇ ಅವತಾರವೆತ್ತಿ ಅಲ್ಲಿಗೆ ಬಂದಿದ್ದಾನೆ. ಅವನು ನಿಮ್ಮ 13 ಜನರಲ್ಲಿ ಒಬ್ಬನಾಗಿದ್ದಾನೆ. ಅವನಿನ್ನಲ್ಲಿರೋದ್ರಿಂದ ನಿಮ್ಮ ಮಠ ಉದ್ಧಾರವಾಯಿತು ಅಂತ ತಿಳ್ಕೊಳ್ಳಿ. ಇನ್ನು ಯಾವ ಚಿಂತೆ ಮಾಡದೆ ನೀವು ಆರಾಮಾಗಿ ಹೋಗಿ ಮೊದಲಿನ ಎಲ್ಲ ಸ್ಥಿತಿಗತಿಗಳನ್ನು ಮಠ ಪಡೆದುಕೊಳ್ಳುತ್ತೆ ಅಂತೇಳಿ ಆ ಸನ್ಯಾಸಿ, ಆ ಗುರುಗಳು ಇವನಿಗೆ ಈ ಹಿತವಚನವನ್ನು ಹೇಳಿ ನೀನಿನ್ನು ಹೋಗು ಅಂತೇಳಿ ಕಳಿಸ್ತಾರೆ. ಆವಾಗ ಆ ಹಿರಿಯನಿಗೆ ತನ್ನೊಳಗೆ ಕೂಡ ಆಲೋಚನೆ, ಚಿಂತನೆ ಎಲ್ಲವೂ ಶುರುವಾಯಿಸ್ತಾ ಯೋಚಿಸ್ತಾ 13 ಜನರನ್ನು ಕರೆದುಬಿಟ್ಟು ಆ ಗುರುಗಳು ಹೇಳಿದ ಮಾತುಗಳನ್ನು ಅವನ ಹತ್ರ ಕೂಡ ಹೇಳಿದ. ನೋಡಿ, ನಮ್ಮ 13 ಜನರಲ್ಲಿ ಯಾರೋ ಒಬ್ಬ ಆ ಮಹಾವಿಷ್ಣುವಿನ ಅವತಾರನೇ ಇದ್ದಾರೆ. ಅವರೇ ನಮ್ಮ ಮಠವನ್ನು ಉದ್ಧಾರ ಮಾಡ್ತಾರೆ. ಸೊ ಹಾಗಾಗಿ ನಾವಿನ್ನು ಈ ಮಠದ ಬಗ್ಗೆ ಕಾಳಜಿಯಿಂದ ಪ್ರೀತಿಯಿಂದ ನಡ್ಕೊಳ್ಬೇಕು ಅಂತೇಳಿ ಹೇಳ್ತಾರೆ. ನೋಡಿ, ಆ ಒಂದು ಮಾತು ಅವರೆಲ್ಲರಲ್ಲಿಯೂ ಕೂಡ ಸಂಚಲನ ಮೂಡಿಸ್ಬಿಡ್ತು. ಅವರವರೊಳಗೆ ಅನುಮಾನ ಶುರುವಾಯಿತು. ನಾನೇ ಯಾಕೆ ವಿಷ್ಣುವಿನ ಅವತಾರ ಆಗಿರಬಾರ್ದು ಅನ್ನುವಂತಹ ಅನುಮಾನಗಳು ಶುರುವಾಗಿ ಅವರೊಳಗೆ ತಮ್ಮೊಳಗಿನ ಬದಲಾವಣೆಗಳನ್ನು ತಂದುಕೊಂಡು ಒಬ್ಬರಿಗೊಬ್ಬರನ್ನು ಗೌರವಿಸಲಿಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಅವನಿಲ್ಲಾದರೂ ವಿಷ್ಣು ಆಗಿದ್ದರೆ, ಹಾಗಾಗಿ ಅವನನ್ನು ಗೌರವಿಸಲಿಕ್ಕೆ, ಪ್ರತಿಯೊಬ್ಬರನ್ನು ಗೌರವಿಸಲಿಕ್ಕೆ, ಹೀಗೆ ಮಠ ಎಲ್ಲರನ್ನು ಗೌರವಿಸಲಿಕ್ಕೆ ಶುರುವಾದ ಮೇಲೆ ಆ ಮಠ ತನ್ನ ಅಭಿವೃದ್ಧಿಯನ್ನು ಕಂಡುಕೊಳ್ತಾ ಬಂತು. ಕೊನೆಗೆ ಆ ಮಠ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಯಿತು ಅಂದರೆ, ಹಿಂದೆ ಇದ್ದ ಭಕ್ತ ಸಾಗರಕ್ಕಿಂತಲೂ 10 ಪಟ್ಟು ಭಕ್ತರ ಒಂದು ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಷ್ಟರ ಮಟ್ಟಿಗೆ ಆ ಮಠ ಉದ್ಧಾರ ಆಯಿತು. ಆ ಗುರುಗಳು ಕೊಟ್ಟಂಥ ಒಂದು ಹಿತವಚನ ಇದೆಯಲ್ಲ, ಒಂದು ಸೂಕ್ತವಾದಂತಹ ಮಾರ್ಗದರ್ಶನದ ಮಾತಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ನಮ್ಮ ಜೀವನದಲ್ಲೂ ಕೂಡ ಇಂತಹ ಅನುಭವಗಳ ಮಾತು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಅದಕ್ಕೋಸ್ಕರ ಗುರುಗಳನ್ನು, ಹಿರಿಯರನ್ನು ನಾವು ಯಾವತ್ತೂ ಕೂಡ ಗೌರವಿಸಬೇಕು, ಅವರ ಮಾತುಗಳನ್ನು ಕೇಳಬೇಕು. ಆದರೆ ಇವತ್ತಿನ ಸಮಾಜದಲ್ಲಿ ಏನು ಮಾಡ್ತಾ ಇದ್ದೀವಿ ನೀವೆಲ್ಲ, ಗುರುಗಳಂದರೆ ಅವ್ರನ್ನ ಮಾಡಿ ಅವರನ್ನು ಅವಮಾನಿಸ್ತಾ ಇದ್ದೇವೆ. ಅನುಭವಿಗಳು ಅಂತಂತ ಯಾರಾದರೂ ಊರಲ್ಲಿ ಯಜಮಾನರು ಅಂತಿದ್ದರೆ ಅವರಿಗೆ ಯಾವ ನಯಾಪೈಸದ ಬೆಲೆಯನ್ನು ಕೊಡದೆ ಅವಮಾನಿಸ್ತಾ ಇದ್ದಾರೆ. ಒಳ್ಳೆಯ ವಿಚಾರ ಯಾರಿಂದ ಬಂದರೂ ಕೂಡ ಅದನ್ನು ಸ್ವೀಕರಿಸುವಂಥ ಮನೋಭಾವ ನಮ್ಮದಾಗಲಿ ಅಂತೇಳಿ ಆಶಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.